ಹೆಲೋ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಈ ಒಂದು ವಿಡಿಯೋದಲ್ಲಿ ನಾನು ಪ್ಯಾರಲಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಅನ್ನೋ ಒಂದು ಡಿರೈವೇಷನನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀಟಾಗಿ ಕೇಳಿಸ್ಕೊಳ್ಳಿ. ಆ್ಯಂಡ್ ಎಕ್ಸ್ಪ್ಲನೇಷನ್ ಇಷ್ಟ ಆದರೆ ಪ್ಲೀಸ್ ಶೇರ್ ಇಟ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಸೊ ಸ್ಟೇಟ್ಮೆಂಟ್ ಇಂಗ್ಲೀಷಲ್ಲೇ ಇರುತ್ತೆ, ಅದನ್ನು ಡಿರೈವೇಷನ್ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ದ ಪ್ಯಾರಲಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಸ್ಟೇಟ್ಸ್ ದ್ಯಾಟ್ if two vectors are represented by the two adjacent sides of a parallelogram drawn from a point, their resultant vector is represented in both magnitude and direction by the diagonal of parallelogram drawn from that point. ಇದರ ಅರ್ಥ ಏನು? ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಾವು ಎರಡು ವೆಕ್ಟರ್ಸನ್ನು ಕನ್ಸಿಡರ್ ಮಾಡಬೇಕು. ಓಕೆ, ಲೆಟ್ ಮಿ ಟೇಕ್ ಹಿಯರ್. I'll consider two vectors. Let's consider we have a vector A in this direction and there is one vector in this direction. ಓಕೆ, ಯಾವುದೋ ಒಂದು ಡೈರೆಕ್ಷನ್ ಇರುತ್ತೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇವೆರಡನ್ನೂ ಸಹ ಆ್ಯಡ್ ಮಾಡಬೇಕು. ಅಕಾರ್ಡಿಂಗ್ ಟು ಪ್ಯಾರಲಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್, ನಾವು ವೆಕ್ಟರ್ಸನ್ನು ಆ್ಯಡ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಜಾಯಿನ್ ಟೇಲ್ ಆಫ್ ಒನ್ ವೆಕ್ಟರ್ ಟು ದಿ ಟೇಲ್ ಆಫ್ ಅನದರ್ ವೆಕ್ಟರ್. ಇಲ್ಲಿ ಒಂದು ವೆಕ್ಟರ್ ಅಂತ ತಗೊಂಡಾಗ ಅದಕ್ಕೆ ಒಂದು ಟೇಲ್ ಹೆಡ್ ಅಂತ ಇರುತ್ತೆ. ಕ್ಲಿಯರ್? ಸೊ ಟೇಲ್ನ ಆ್ಯಡ್ ಮಾಡಬೇಕು ಅಥವಾ ಜಾಯಿನ್ ಮಾಡಬೇಕು. ಸೊ ಇಲ್ಲಿ ಇಫ್ ಐ ಕನ್ಸಿಡರ್ ದಿಸ್ ಈಸ್ ವೆಕ್ಟರ್ ಎ, ಇದರ ಒಂದು ಟೇಲನ್ನು ವೆಕ್ಟರ್ ಬಿ ಯಾವ ಡೈರೆಕ್ಷನ್ ಇದೆ? ಈ ಡೈರೆಕ್ಷನ್ ಇದೆ ಅಲ್ವಾ? ಸೊ ವೆಕ್ಟರ್ ಬಿಗೆ ಜಾಯಿನ್ ಮಾಡಬೇಕು. ಸೊ ಇಲ್ಲಿ ಟೇಲ್ಸ್ ಆ್ಯಡ್ ಆಗಿದೆ ಅಥವಾ ಜಾಯಿನ್ ಆಗಿದೆ. ಈಗ ಈ ಒಂದು ವೆಕ್ಟರ್ಸನ್ನು ಯೂಸ್ ಮಾಡ್ಕೊಂಡು ನಾನು ಪ್ಯಾರಲಗ್ರಾಮ್ ಡ್ರಾ ಮಾಡ್ತೀನಿ. ಹೇಗೆ? ಲುಕ್ ಅಟ್ ದಿಸ್. ಮ್ಯಾಜಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ಒಂದು ಲೈನ್ ಡ್ರಾ ಮಾಡ್ತೀನಿ ವಿಚ್ ಈಸ್ ಪ್ಯಾರಲಲ್ ಟು ಎ. ಎ ಎಷ್ಟಿರುತ್ತೋ ಅಷ್ಟು ಉದ್ದನೇ ಒಂದು ಲೈನ್ ಈ ಕಡೆ ಡ್ರಾ ಮಾಡ್ತೀನಿ. ಆ್ಯಂಡ್ ಬಿ ಎಷ್ಟು ಉದ್ದ ಇರುತ್ತೋ ಅದಕ್ಕೆ ಪ್ಯಾರಲ್ ಆಗಿ ಅಷ್ಟೇ ಉದ್ದ ಇರುವಂಥ ಒಂದು ವೆಕ್ಟರ್ ಇಲ್ಲಿ ಡ್ರಾ ಮಾಡಿಕೊಂಡ್ರೆ, ಸೊ ಡೂ ಯು ಥಿಂಕ್ ದಿಸ್ ವಿಲ್ ಫಾರ್ಮ್ ಅ ಪ್ಯಾರಲಗ್ರಾಮ್? Yes, of course, because this one is similar to this one and they are parallel. This one is similar to this one and they are parallel. So it will form a parallelogram. ಈಗ ಇವೆರಡರ ರಿಸಲ್ಟೆಂಟ್ ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂದರೆ ಬೈ ಡ್ರಾಯಿಂಗ್ ಅ ಡಯಾಗನಲ್. ಈ ಒಂದು ಡಯಾಗನಲ್ ಏನಿದೆ ದಟ್ ವಿಲ್ ಗಿವ್ ಯು ದ ರಿಸಲ್ಟೆಂಟ್. ಆಯಿತಾ? ಇಲ್ಲಿ ಮ್ಯಾಗ್ನಿಟ್ಯೂಡ್ಸನ್ನು ಡಿಸ್ಕಸ್ ಮಾಡೋಣ, ಕನ್ಸಿಡರ್ ಮಾಡೋಣ ಫಸ್ಟು. ಸೊ ಲೆಟ್ ಅಸ್ ಕನ್ಸಿಡರ್ ದಿ ಆ್ಯಂಗಲ್ ಬಿಟ್ವೀನ್ ದ ಟು ವೆಕ್ಟರ್ಸ್. ಎ ಮತ್ತು ಬಿ ವೆಕ್ಟರ್ಸ್ ಮಧ್ಯೆ ಇರುವಂಥ ಆ್ಯಂಗಲ್ ಥೀಟಾ ಅಂತ ತಗೊಳ್ತೀನಿ. ಎ ಮತ್ತು ಆರ್ ಮಧ್ಯೆ ಇರುವಂಥ ಆ್ಯಂಗಲ್ಲು ಆಲ್ಫಾ ಅಂತ ಕರಿತೀವಿ. ಈ ಆಲ್ಫಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಈ ಡಿರೈವೇಷನಲ್ಲಿ, ಮತ್ತು ಆರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ನಾವೇನು ಫೈಂಡ್ ಔಟ್ ಮಾಡ್ತಿದ್ದೀವಿ? ಆರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಆಲ್ಫಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ ಈಗ ಸ್ಟೇಟ್ಮೆಂಟ್ನ ಅರ್ಥ ಮಾಡ್ಕೊಳ್ಳೋಣ. ಪ್ಯಾರಲಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಸ್ಟೇಟ್ಸ್, ಇಲ್ಲಿಂದ ಸ್ಟೇಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಇಫ್ ಟು ವೆಕ್ಟರ್ಸ್, ಯಾವುದು ಟು ವೆಕ್ಟರ್ಸ್? ಎ ಆ್ಯಂಡ್ ಬಿ ಏನಾಗ್ತಾ ಇದೆ? ದೇ ಆರ್ ರೆಪ್ರೆಸೆಂಟಿಂಗ್ ಟೂ ಸೈಡ್ಸ್ ಆಫ್ ಟೂ ಅಡ್ಜಸೆಂಟ್ ಸೈಡ್ಸ್ ಆಫ್ ಪ್ಯಾರಲಗ್ರಾಮ್ ಅಲ್ವಾ? ನೋಡಿ, ಈ ಕಡೆ ಒಂದು ಸೈಡ್ ಇದೆ, ಈ ಕಡೆ ಒಂದು ಸೈಡ್ ಇದೆ. ದೇ ಆರ್ ರೆಪ್ರೆಸೆಂಟಿಂಗ್ ಟೂ ಅಡ್ಜಸೆಂಟ್ ಸೈಡ್ಸ್ ಆಫ್ ಪ್ಯಾರಲಗ್ರಾಮ್. ಅಡ್ಜಸೆಂಟ್ಸ್ ಅಂದರೆ ಪಕ್ಕ ಇರುವಂಥದ್ದು. ಸೊ ರೆಪ್ರೆಸೆಂಟೆಡ್ ಬೈ ಟೂ ಅಡ್ಜಸೆಂಟ್ ಸೈಡ್ಸ್ ಆಫ್ ಪ್ಯಾರಲಗ್ರಾಮ್. ಓಕೆ, ಡ್ರಾನ್ ಫ್ರಮ್ ಎ ಪಾಯಿಂಟ್. ಎಲ್ಲಿಂದ ಡ್ರಾ ಮಾಡ್ತೀವಿ? ಈ ಪಾಯಿಂಟ್ ಓ ಅಂತ ಅಂದ್ಕೊಂಡು ದೇ ಆರ್ ಡ್ರಾನ್ ಫ್ರಮ್ ಎ ಪಾಯಿಂಟ್. ಓಕೆ, ಹಾಗಾದರೆ ಅವೆರಡರ ರಿಸಲ್ಟೆಂಟ್ ಏನಿರುತ್ತೆ ಆರು, ಅದು ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ದೇರ್ ರಿಸಲ್ಟೆಂಟ್ ದಟ್ ಈಸ್ ಆರ್ ವೆಕ್ಟಾರ್ ರೆಪ್ರೆಸೆಂಟ್ಸ್ ಆರ್ ರೆಪ್ರೆಸೆಂಟೆಡ್ ಇನ್ ಬೋತ್ ಮ್ಯಾಗ್ನಿಟ್ಯೂಡ್, ಅಂದರೆ ಅದ್ರ ವ್ಯಾಲ್ಯೂ ಲೆಂತ್ ಅಷ್ಟು ಇರುತ್ತೆ, ಎಷ್ಟಿರುತ್ತೆ ಅಂತ. ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಯಾವುದನ್ನು ರೆಪ್ರೆಸೆಂಟ್ ಮಾಡ್ತಾರೆ? ದ ಡಯಾಗನಲ್. ಈ ಡಯಾಗನಲ್ ಎಂದು ರೆಪ್ರೆಸೆಂಟ್ ಮಾಡ್ತಾರೆ. ಡಯಾಗನಲ್ ಡ್ರಾನ್ ಟು ದಿ ಪ್ಯಾರಲಗ್ರಾಮ್ ಫ್ರಮ್ ದಿ ಸೇಮ್ ಪಾಯಿಂಟ್. ಈ ಪಾಯಿಂಟಿಂದನೇ ಬರೀಬೇಕು. ವಿ ಕ್ಯಾನ್ ಡ್ರಾ ಒನ್ ಮೋರ್ ಡಯಾಗನಲ್ ಇನ್ ದಿಸ್ ಡೈರೆಕ್ಷನ್. ಅದನ್ನು ಕನ್ಸಿಡರ್ ಮಾಡಬಾರ್ದು. ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಡಯಾಗನಲ್ ಡ್ರಾನ್ ಫ್ರಮ್ ದಿ ಸೇಮ್ ಪಾಯಿಂಟ್ ಓ. ಸೊ ದಟ್ ಈಸ್ ದಿಸ್ ಸ್ಟೇಟ್ಮೆಂಟ್. ಇದರ ಬೇಸಿಸ್ ಮೇಲೆ ಒಂದು ಡಿರೈವೇಷನ್ ಇದೆ, ಮಾಡೋಣ. ಆ ಡಿರೈವೇಷನಲ್ಲಿ ಏನು ಫೈಂಡ್ ಔಟ್ ಮಾಡ್ತಿದ್ದೀವಿ? ಒನ್ಸ್ ಅಗೇನ್ ಐ ವಿಲ್ ಟೆಲ್ ಯು. ದಟ್ ಈಸ್ ಆರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ ಮತ್ತು ಆಲ್ಫಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ. ಕ್ಲಿಯರ್? ಎಸ್. ಲೆಟ್ ಅಸ್ ಮೂವ್ ಆನ್ ಟು ದಿ ಡಿರೈವೇಷನ್. ಹಿಯರ್ ಫಸ್ಟ್ ಐ ವಿಲ್ ಡ್ರಾ ದಿ ಡಯಾಗ್ರಾಮ್. ವೆಕ್ಟಾರ್ ಎ ತಗೊಳ್ತೀನಿ. ವೆಕ್ಟಾರ್ ಎ ಎಲ್ಲಪ್ಪ? ಓಕೆ, ಇಲ್ಲಿ ಬರಿತೀನಿ. ಸ್ಟ್ರೈಟ್ ಲೈನ್ ಬರ್ಕೊಳ್ತೀನಿ. ನೀವು ಸ್ಕೇಲ್ ಯೂಸ್ ಮಾಡಿ, ಆಯಿತಾ? ವೆಕ್ಟಾರ್ ಬಿ ಇಲ್ಲೆಲ್ಲಾದರೂ ಬರ್ಕೊಳ್ತೀನಿ.
ವೆಕ್ಟರ್ ಬಿ. These two are the two adjacent sides of parallelogram. ನೆಕ್ಸ್ಟ್ ವೆಕ್ಟರ್ ಎಗೆ ಪ್ಯಾರಲ್ ಆಗಿ ಒಂದು ಲೈನ್ ಡ್ರಾ ಮಾಡ್ತೀನಿ. ಓಕೆ, ಸಾಕು ಅನ್ಸುತ್ತೆ ಇಷ್ಟುದ್ದ. ಆ್ಯಂಡ್ ವೆಕ್ಟರ್ ಬಿಗೆ ಪ್ಯಾರಲ್ ಆಗಿ ಒಂದು ಲೈನ್ನ ಡ್ರಾ ಮಾಡ್ತೀನಿ. ಓಕೆ, ನಾವು ಇಫ್ ಐ ಡ್ರಾ ಎ ಪರ್ಪೆಂಡಿಕ್ಯುಲರ್ ಹಿಯರ್, ಆಯ್ತಾ, ರಿಸಲ್ಟೆಂಟ್ ಬರೆದು ಬಿಡಲ ಫಸ್ಟು. ಓಕೆ, ರಿಸಲ್ಟೆಂಟ್ ಬರೀತೀನಿ. ದಿಸ್ ಈಸ್ ದ ರಿಸಲ್ಟೆಂಟ್ ಆರ್. ಆಯಿತಾ, ಈ ಎ ಮತ್ತು ಬಿ ಅನ್ನೋ ವೆಕ್ಟರ್ಸ್ ಮಧ್ಯೆ ಇರುವಂಥ ಆ್ಯಂಗಲ್ ಎಷ್ಟು? ಥೀಟಾ. ಎ ಮತ್ತು ಆರ್ ಮಧ್ಯೆ ಇರುವಂಥ ಆ್ಯಂಗಲ್ ಎಷ್ಟು? ಆಲ್ಫಾ. ಓಕೆ, ಟು ಫೈಂಡ್ ಔಟ್ ಆರ್, ಈ ಆರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಒಂದಿಷ್ಟು ಎಕ್ಸ್ಟ್ರಾ ಕಂಟೆಂಟ್ನ ತಗೊಳ್ತೀವಿ. ನಾವು ಫಿಸಿಕ್ಸಲ್ಲಿ ಜಾಸ್ತಿ ಕನ್ಸಿಡ್ರೇಷನ್ಸ್ ಮಾಡೋವಂಥದ್ದು. ಸೊ ಇಲ್ಲಿ ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಒಂದು ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡೋಣ. ಆ್ಯಂಡ್ ಈ ಒಂದು ವೆಕ್ಟರ್ ಎ ಅನ್ನು ಎಕ್ಸ್ಟೆಂಡ್ ಮಾಡ್ತೀನಿ. ಓಕೆನಾ, ನೋಡಿ ಇಲ್ಲಿ ಈ ಪಾಯಿಂಟನ್ನು ಓ ಅಂತ ತಗೊಳ್ಳೋಣ, ಸ್ಟಾರ್ಟಿಂಗ್ ಪಾಯಿಂಟು. ಈ ಪಾಯಿಂಟನ್ನು ಎಮ್ ಅಂತ ತಗೊಳ್ಳೋಣ, ಇದು ಎನ್ ಅಂತ ತಗೊಳ್ಳೋಣ. ನಿಮ್ಗಿಷ್ಟ ಯಾವುದು ಏನಾದರೂ ತೊಗೊಬೋದು. ಎ ಬಿ ಆರ್ ಬಿಟ್ಟು ಯಾವುದಾದ್ರು ತೊಗೊಳ್ಳಿ. ಎಮ್ ಎನ್, ಇದನ್ನು ಪಿ ಅಂತ ತೊಗೊಳ್ತೀನಿ, ಇದನ್ನು ಕ್ಯೂ ಅಂತ ತಗೊಳ್ತೀನಿ. ಆಯಿತಾ, ಹೀಗೆ ಬರೀಬೇಕು ಅಂತೇನಿಲ್ಲ, ನಿಮ್ಗೆ ಬೇಕಾಗಿರುವಂಥ ಟರ್ಮ್ಸನ್ನು ಯೂಸ್ ಮಾಡ್ಕೊಳ್ಳಿ. ಫ್ರಮ್ ದಿ ಡಯಾಗ್ರಾಮ್ ಇಫ್ ಯು ಅಬ್ಸರ್ವ್, ಈ ಬಿ ಮತ್ತು ಈ ಪಿ ಎಮ್ ಪ್ಯಾರಲಲ್ ಇರೋದ್ರಿಂದ ಇದನ್ನು ಬಿ ಅಂತ ಬರ್ಕೊಬೋದಾ? ಎಸ್ ಆರ್ ನೋ? ಪ್ಯಾರಲಲ್ ಇದೆ, ಬಿ ಅಂತ ಬರ್ಕೊಬೋದು. ಈ ಪಿ ಎಮ್ ಮತ್ತು ಪಿ ಎನ್ ಮಧ್ಯೆ ಇರುವಂಥ ಆ್ಯಂಗಲ್ ಎಷ್ಟಿರುತ್ತೆ? ತೀಟಾ ಎಷ್ಟಿರುತ್ತೋ ಅಷ್ಟೇ ಇರುತ್ತಾ? ಆಲ್ಫಾ ಅಷ್ಟಲ್ಲ, ತೀಟಾ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಬಿಕಾಸ್ ಬಿ ಈಸ್ ಪ್ಯಾರಲಲ್ ಟು ವಾಟ್ ಈಸ್ ದಿಸ್? ಓ ಕ್ಯೂ, ಆರ್ ಪಿ ಎಮ್ ಈಸ್ ಪ್ಯಾರಲಲ್ ಟು ಓ ಕ್ಯೂ ಆ್ಯಂಡ್ ಪಿ ಎನ್ ಈಸ್ ಪ್ಯಾರಲಲ್ ಟು ಓ ಪಿ. ಅದಕ್ಕೋಸ್ಕರ ಇದು ಆ್ಯಂಗಲ್ ತೀಟಾ ಅಷ್ಟಿರುತ್ತೆ. ಇಷ್ಟು ಗೊತ್ತಾದರೆ ಸಾಕು. ನೆಕ್ಸ್ಟು ಡಿರೈವೇಷನ್ ಮಾಡ್ತಾ ಹೋಗೋಣ. ಹಿಯರ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಯಾವುದು ರೈಟ್ ಆ್ಯಂಗಲ್ ಟ್ರಯಾಂಗಲ್? ಫ್ರಮ್ right triangle, a right angled triangle ಯಾವುದಪ್ಪ ನೋಡಿ, ಡಯಾಗ್ರಾಮ್ಲಿ ಯಾವುದು? ಓ ಎಮ್ ಎನ್ ಅಥವಾ ಓ ಎನ್ ಎಮ್ ಈಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ವೇನ್ರೋ? ಸೊ ಈ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಹೈಪಟ್ನೆಸ್ ಯಾವುದು? ಓ ಎಮ್. ಸೊ ಕೆನ್ ಐ ರೈಟ್ ದಿಸ್ ಈಸ್ ಈಕ್ವಲ್ ಟು ಓ ಎಮ್ ಸ್ಕ್ವೇರ್ is equal to opposite square plus adjacent square. Hypotenuse square is equal to opposite square ಅಂದರೆ mn square plus on square ಅಲ್ವೇನ್ರು? ಸೊ ಇಲ್ಲಿ ಓ ಎಮ್ ಅಂದರೆ ಎಷ್ಟು? ಆರ್, ರಿಸಲ್ಟೆಂಟ್ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆರ್. ಎಮ್ ಎನ್ ಅಂದರೆ ಏನು ಮತ್ತು ಓ ಎನ್ ಅಂದರೆ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಎಮ್ ಎನ್ ಫೈಂಡ್ ಔಟ್ ಮಾಡೋಣ, ಎಮ್ ಎನ್ ಸ್ಕ್ವೇರ್. ಬಟ್ ಓ ಎನ್ ಕಂಪ್ಲೀಟ್ ಏನು ಲೆಂತ್ ಇದೆ ಅದನ್ನು ಎರಡು ಪಾರ್ಟಾಗಿ ಮಾಡ್ಕೊಳ್ತೀನಿ. ದಟ್ ಈಸ್ ಓ ಪಿ ಪ್ಲಸ್ ಪಿ ಎನ್ ಓಲ್ ಸ್ಕ್ವೇರ್, ಓ ಪಿ ಪ್ಲಸ್ ಪಿ ಎನ್ ಓಲ್ ಸ್ಕ್ವೇರ್. ಈಗ ಐ ವಿಲ್ ಕನ್ಸಿಡರ್ ಒನ್ ಮೋರ್ ಟ್ರಯಾಂಗಲ್. ಯಾವ ಟ್ರಯಾಂಗಲ್ ಸರ್? ಫ್ರಮ್ ಟ್ರಯಾಂಗಲ್ ಯಾವುದು? ಪಿ ಎಮ್ ಎನ್, ಈ ಚೋಟಾ ಟ್ರಯಾಂಗಲ್ ತಗೊಳ್ತೀನಿ. ಆ ಚೋಟಾ ಟ್ರಯಾಂಗಲಿಂದ ಸೈನ್ ತೀಟಾ ಅಂದರೆ ಏನಪ್ಪ? ಆಪೋಸಿಟ್ ಬೈ ಹೈಪೋಟೆನಸ್. ಆಪೋಸಿಟ್ ಎಷ್ಟಿದೆ? ಎಮ್ ಎನ್ ಅಷ್ಟಿದೆ. ಎಮ್ ಎನ್ ಡಿವೈಡ್ ಹೈಪೋಟೆನಸ್ ವ್ಯಾಲ್ಯೂ ಎಷ್ಟು? ಬಿ ಅಲ್ವಾ? ಸೊ ಕೆನ್ ಐ ರೈಟ್ ಎಮ್ ಎನ್ ವ್ಯಾಲ್ಯೂ ಈಸ್ ಈಕ್ವಲ್ ಟು, ಈ ಬಿ ಅನ್ನು ಸೈನ್ ತೀಟಾ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಬಿ ಸೈನ್ ತೀಟಾ ಬರುತ್ತೆ. ಬಿ ಸೈನ್ ತೀಟಾ ದಟ್ ಈಸ್ ಈಕ್ವೇಷನ್ ನಂಬರ್ 1. ನೆಕ್ಸ್ಟ್ ಕಾಸ್ ತೀಟಾ ಬರುತ್ತೆ. ಕಾಸ್ ತೀಟಾ ಈಸ್ ಈಕ್ವಲ್ ಟು, ಇದೇ ಒಂದು ಚೋಟಾ ಟ್ರಯಾಂಗಲ್ ಕಾಸ್ ತೀಟಾ. ಅಡ್ಜಸೆಂಟ್ ಬೈ ಹೈಪೋಟೆನಸ್, ಅಡ್ಜಸೆಂಟ್ ಎಷ್ಟು? ಪಿ ಎನ್ ಬೈ ಬಿ. ದಟ್ ಗಿವ್ಸ್ ಯು
Pn is equal to B cos theta. That is equation number 2. Okay. Now if I substitute that in these equations, what do I get? OM ಅಂದ್ರೆ ಏನಪ್ಪ? 6 r square. mn ಅಂತಂದ್ರೆ equation 1 b sin theta whole square. Oh, yes. b sin theta whole square plus OP. OP ಅಂದ್ರೆ ಏನು? A ಮ್ಯಾಗ್ನಿಟ್ಯೂಡ್ ತಗೊಳ್ತೀನಿ. A Pn that is equation 2 b cos theta. b cos theta whole square. ಸಾಲ್ವ್ ಮಾಡಿ ಇದನ್ನ, ವಿಲ್ ಗೆಟ್ ದಿ ಆನ್ಸರ್. ಓಕೆ, ಸಾಲ್ವ್ ಮಾಡಿದಾಗ ಯು ವಿಲ್ ಗೆಟ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕ್ಕೋಬೇಕು, ಬಟ್ ಕಾಸ್ ಥೀಟನೂ ಸಹ ಕನ್ಸಿಡರ್ ಮಾಡಬೇಕು. ಡೋಂಟ್ ನೆಗ್ಲೆಕ್ಟ್ ಕಾಸ್ ಥೀಟಾ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 2ab ಕಾಸ್ ಥೀಟಾ. ಇಲ್ಲಿ ಈ ಸೈನ್ ಸ್ಕ್ವೇರ್ ಥೀಟಾ ಮತ್ತು ಕಾಸ್ ಸ್ಕ್ವೇರ್ ಥೀಟಾದಲ್ಲಿ ಬಿ ಸ್ಕ್ವೇರ್ ಕಾಮನ್ ಆಗಿದೆ. ಅದಕ್ಕೋಸ್ಕರ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 2ab ಕಾಸ್ ಥೀಟಾ ಅಂತ ಬರುತ್ತೆ. ಈಗ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಏನಾಯಿತು? 1 ಆಗಿರುತ್ತೆ. ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ಸೊ ಈ ಆರ್ ಇಸ್ ಈಕ್ವಲ್ ಟು ಟೇಕ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್, ಯು ವಿಲ್ ಗೆಟ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ಆಯ್ತಾ? ಟು ಎ ಬಿ ಕಾಸ್ ಥೀಟಾ. ದಿಸ್ ಈಸ್ ದ ರಿಸಲ್ಟೆಂಟ್ ವೆಕ್ಟರ್. ಈಗ ಆಲ್ಫಾ ವ್ಯಾಲ್ಯೂ ಎಷ್ಟು? ಆರ್ ವ್ಯಾಲ್ಯೂ ಬಂತು ಸರ್. ಓಕೆ, ಆರ್ ವ್ಯಾಲ್ಯೂ ಬಂತು. ಆಲ್ಫಾ ವ್ಯಾಲ್ಯೂ ಎಷ್ಟು? ಅದಕ್ಕೆ ಈ ಒಂದು ಟ್ರಯಾಂಗಲ್ನ ಮತ್ತೆ ತಗೋಬೇಕು. ಯಾವುದಿದು? ಓ ಎಮ್ ಎನ್. ಫ್ರಮ್ ದಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಮತ್ತೆ ತಗೊಂಡ್ರೆ, ಫ್ರಮ್ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಆರ್ ರೈಟ್ ಟ್ರಯಾಂಗಲ್, ಓಕೆ, ಐ ವಿಲ್ ಅಪ್ಲೈ ಟ್ಯಾನ್ ಆಲ್ಫಾ ಫಾರ್ ದಿಸ್. ನೋಡಿ ಇಲ್ಲಿ ಟ್ಯಾನ್ ಆಲ್ಫಾ ಹಾಕಿದ್ರೆ ಏನಾಗುತ್ತೆ? ಆಪೋಸಿಟ್ ಬೈ ಅಡ್ಜಸೆಂಟ್ ಬರುತ್ತಾ? ಆಪೋಸಿಟ್ ಈಸ್ ಎಮ್ ಎನ್, ಅಡ್ಜಸೆಂಟ್ ಈಸ್ ಓ ಎನ್. ಸೊ ಎಮ್ ಎನ್ ಬೈ ಓ ಎನ್ ಅಂತ ಬರುತ್ತೆ. ಎಮ್ ಎನ್ ಓಕೆ, ಬಟ್ ಓ ಎನ್ ಅನ್ನು ಸ್ಪ್ಲಿಟ್ ಮಾಡ್ತೀನಿ. ಹೇಗೆ? ಓ ಪಿ ಪ್ಲಸ್ ಪಿ ಎನ್. ಡಯಾಗ್ರಾಮ್ ನೋಡ್ಕೊಳ್ಳಿ. ಓ ಪಿ ಹ್ಯಾವ್ ರಿಟನ್ ದಿ ಡಯಾಗ್ರಾಮ್. ಓ ಎನ್ ಅನ್ನು ನಾನು 2 ಪಾರ್ಟಾಗಿ ಡಿವೈಡ್ ಮಾಡ್ತೀನಿ, ಓ ಪಿ ಪ್ಲಸ್ ಪಿ ಎನ್. ಸೊ ಈ ಟ್ಯಾನ್ ಆಲ್ಫಾನು ಬರೆಯೋದಾದರೆ, ಟ್ಯಾನ್ ಆಲ್ಫಾ ವಾಟ್ ಈಸ್ ಎಮ್ ಎನ್? ಎಮ್ ಎನ್ ನೋಡ್ಕೊಳ್ಳಿ. ಎಮ್ ಎನ್ ಏನಿದೆ? ಫ್ರಮ್ ಈಕ್ವೇಷನ್ ನಂಬರ್ 1 ಬಿ ಸೈನ್ ಥೀಟಾ. ಸೊ ಬಿ ಸೈನ್ ಥೀಟಾ divided by OP is vector A, its magnitude is A. ಅಲ್ವೇನ್ರೋ? OP is A vector, magnitude A ಎಷ್ಟಿರುತ್ತೆ? ಆ್ಯಂಡ್ ಪಿ ಎನ್ ವ್ಯಾಲ್ಯೂ ಎಷ್ಟು? ಈಕ್ವೇಷನ್ ನಂಬರ್ 2 ನೋಡ್ಕೊಳ್ಳಿ, ಬಿ ಕಾಸ್ ಥೀಟಾ. ಬಿ ಕಾಸ್ ಥೀಟಾ. ಸೊ ಆಲ್ಫಾ is equal to tan inverse. Okay. Let me erase this. Okay. Tan inverse ಏನಿದೆ? ಬಿ ಸೈನ್ ಥೀಟಾ
ಡಿವೈಡ್ ಬೈ ಎ ಪ್ಲಸ್ ಬಿ ಕಾಸ್ ಥೀಟಾ ಅಂತ ಬರುತ್ತೆ. ಸೊ ದಿಸ್ ಈಸ್ ದ ಈಕ್ವೇಷನ್ ವಿಚ್ ಗಿವ್ಸ್ ದ ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ವೆಕ್ಟರ್. Resultant vector. Hope it is clear to you all. Okay, so if you feel this content is useful and if you want more videos like this in Kannada, ನೀವು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಆ್ಯಂಡ್ ಟೆಕ್ಸ್ಟ್ ಮೀ ಇನ್ ದ ಕಾಮೆಂಟ್ ಸೆಕ್ಷನ್ ವಿಚ್ ಡಿರೈವೇಷನ್ ಯು ವಾಂಟ್ ಇನ್ ಕನ್ನಡ. ಕನ್ನಡದಲ್ಲಿ ಸಹ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಬಟ್ ಒಂದಷ್ಟು ಇಂಗ್ಲೀಷ್ ಸಹ ಆ್ಯಡ್ ಆಗಿರುತ್ತೆ. ಕಂಪ್ಲೀಟ್ ಕನ್ನಡದಲ್ಲಿ ಮಾಡೋಕ್ಕಾಗೋದಿಲ್ಲ, ಟರ್ಮಿನಾಲಜೀಸ್ ಎಲ್ಲ ಇಂಗ್ಲೀಷಲ್ಲಿ ಹೇಳಬೇಕಾಗುತ್ತೆ. ಓಕೆ, ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.